ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್. ಇವತ್ತು ನಾವು ಮುಂಚೆ ಇರೋ ಮನೆ ಕಡೆ ಹೋಗ್ತಾ ಇದ್ವಿ. ಮುಂಚೆ ಏರಿಯಾದಲ್ಲಿ ರೆಂಟಲ್ಲಿ ಇದ್ವಿ ಅಂತ ಹೇಳ್ತಿದ್ನಲ್ಲ ನಾನು, ಆ ಏರಿಯಾಗೆ ಹೋಗ್ತಾ ಇದ್ವಿ. ಅಲ್ಲಿ ಒಬ್ರದ್ದು ಬರ್ಡೇ ಇದೆ, ಸ್ಪೆಷಲ್ ಪರ್ಸನ್. ಅದಕ್ಕೆ ನಾನು ಮತ್ತು ನಮ್ಮ ತಂಗಿ ಹೋಗ್ತಾ ಇದ್ವಿ. ನಾನು ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೀನಿ, ಅವಳನ್ನು ರೆಡಿ ಆಗ್ತಾ ಇದ್ದಾಳೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತದೆ ಏರಿಯಾ. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ 5 o'clock ಆಯಿತು. ಇವಾಗ ಹೋಗ್ತಾ ಇದ್ವಿ. ಹೋಗೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ, ಬೇಗನೆ ಹೋಗಿ ರೀಚ್ ಆಗ್ತೀವಿ. ಅಂದರೆ ಏನಾದರೂ ಡೆಕೋರೇಷನ್ ಅದು ಬಾಕಿ ಇದ್ದರೆ ಮಾಡಿದ್ರಾಯಿತು ಅಂತ ಹೇಳಿ ಅದಕ್ಕೆ ಹೋಗ್ತಾ ಇರೋದು. ಮನೆ ನೇಬರ್ ಆಂಟಿ ಮನೆ ಮಗಳದ್ದು ಬರ್ಡೇ ಇತ್ತು, ಅದಕ್ಕೆ ಬಂದ್ವಿ. ಅವ್ರದ್ದು ಮನೆ 3rd ಫ್ಲೋರಲ್ಲಿರೋದು. ಇವಾಗ ಹೋಗಬೇಕು. ಅವ್ರ ಮನೆ ಇರೋ 3rd ಫ್ಲೋರಲ್ಲಿ. ಹೋಗೋಷ್ಟರಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ. ಇವತ್ತು ಸ್ಲೋ ಆಗಿ ಹೋಗಬೇಕು. ಅವಳು ಆಲ್ರೆಡಿ ಹೋಗಿರ್ತಾಳೆ ಅನ್ಸುತ್ತೆ. ನಾನು ನಿಧಾನ ಹೋಗ್ತೀನಿ. ಫಸ್ಟ್ ಫ್ಲೋರ್ ಬರೋಷ್ಟರಲ್ಲೇ ಸಾಕಾಯಿತು. ಇನ್ನೂ 2 ಫ್ಲೋರ್ ಇದೆ. ಅಂದರೆ ಇದು ಮೆಟ್ಲು ಸ್ವಲ್ಪ ಗ್ಯಾಪ್ ಜಾಸ್ತಿ. ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ ನೋಡಿ, ಒಂದು ಮೆಟ್ಲಿಂದ ಇನ್ನೊಂದು ಮೆಟ್ಲಿಗೆ ಗ್ಯಾಪ್ ಜಾಸ್ತಿ. ಯಾಕವಿ ಸುಸ್ತಾಯ್ತಾ? ರೆಡಿ, ಬರ್ತೀನಿ ನಿಧಾನ. ಫೈನಲಿ ರೀಚ್ ಆದ್ವಾ ಅವ್ರ ಮನೆ. 3rd ಫ್ಲೋರ್ ಬಂದ್ವಿ. ಫುಲ್ ಸರಿ ರಂಗೋಲಿ ಎಲ್ಲಿ ಬರ್ಡೇ ಗರ್ಲ್ ತೋರಿಸೋಣ. ಇಲ್ಲಿ ಹೇಗಿದೆಯಾ ಬರ್ಡೇ ಗರ್ಲು? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಾಂ, ಓ ಫುಲ್ ಜೋರು ಸ್ಮಿತಾ. ನಾವು ಹೋಗೋಷ್ಟರಲ್ಲ ಆಂಟಿ ಆಲ್ರೆಡಿ ಡೆಕೋರೇಷನ್ ಮಾಡಿಬಿಟ್ಟಿದ್ರು. ಅಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿರೋದಲ್ಲ, ಅವ್ರ ಫ್ರೆಂಡ್ಸ್ಗಷ್ಟೇ ಕರೀದಿತ್ತಂತೆ. ಹಾಗಾಗಿ ಆಲ್ರೆಡಿ ಡೆಕೋರೇಷನ್ ಮಾಡಿದ್ರು. ನಮಗೇನೂ ಕೆಲಸ ಇರಲಿಲ್ಲ. ಅವ್ರ ಫ್ರೆಂಡ್ಸ್ ಬರೋದು 8 o'clock ಇತ್ತು. ಹಾಗಾಗಿ ಏನು ಮಾಡೋದು ಅಂಥೇಳಿ ಎಲ್ಲರೂ ಕೇರಮ್ ಆದರೂ ಆಡೋಣ ಅಂಥೇಳಿ ಅವ್ರ ಜೊತೆ ಆಟ ಆಡ್ತಿದ್ವಿ. ಅಷ್ಟರಲ್ಲಿ ನಮಗೆ ಮಸಾಲೆ ಪುರಿ ಇಷ್ಟ ಅಂಥೇಳಿ ಅಂಕಲ್ ಅದನ್ನು ಕೂಡ ತಗೊಂಡು ಬಂದಿದ್ದರು. ಮತ್ತು ಕೆಳಗಡೆ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಮನೆಗೆ ತೊಗೊಂಡು ಬಂದಿದ್ರಲ್ಲ ಎಲ್ಲರೂ. 4 ಜನರಿಗೆ ಇಲ್ಲೇ ತೊಗೊಂಡು ಬಂದಿದ್ದರು. ಎಲ್ಲರೂ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ವಿ. ಅಲ್ಲಿ ಮಸಾಲೆ ಪುರಿ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಅದನ್ನೇ ತೊಗೊಂಡು ಬರೋಕ್ಕೆ ಹೇಳಿದ್ದೆ ನಾನು ಅಂಕಲ್ಗೆ. ಅದನ್ನೇ ತೊಗೊಂಡ್ಬಂದಿದ್ರು. ಎಲ್ಲ ಮಿಕ್ಸ್ ಮಾಡಿ ಎಲ್ಲರೂ ತಿಂತಿದ್ವಿ. ಅವಳಿಗೆ ಖಾರ ಇಷ್ಟ ಆಗಲ್ಲ, ಆದರೂ 1 ಸ್ಪೂನ್ ಟೇಸ್ಟ್ ಮಾಡಿ ಹೋದ್ಲು. ಆಮೇಲೆ ನಾವೇ 3 ಜನ ತಿಂತಾಯಿದ್ವಿ. ಅಷ್ಟರಲ್ಲೇ ಟೈಮು ಆಗಿತ್ತು. ಆಂಟಿ ಅವಳಿಗೆ ರೆಡಿ ಮಾಡೋಕ್ಕೆ ಹೇಳಿದ್ಲು. ನಮ್ಮ ತಂಗಿ ಅವಳಿಗೆ ತಲೆ ಬಾಚ್ತಾ ಇದ್ಲು ನೋಡಿ. ಅವಳದ್ದು ಕೂದಲು ಮುಂಚೆ ಈ ಥರ ಇರಲೇ ಇಲ್ಲ. ಅವಳಿಗೆ ಹುಟ್ಟಾದ್ಮೇಲೆ ಒಂದು 3 to 4 ಟೈಮ್ಸ್ ಫುಲ್ ಹೆಡ್ ಶೇವ್ ಮಾಡಿಸಿದ್ರು ಆಂಟಿ. ಆ ಥರ ಮಾಡಿಸಿದ್ರೇನು ನೀಟಾಗಿ ಹೇರ್ ಗ್ರೋತ್ ಆಗುತ್ತಂತ ಹೇಳ್ತಿದ್ರಪ್ಪ. ಅದು ನಿಜವಾಗ್ಲೂ ನನಗೂ ನಿಜ ಅನ್ನಿಸ್ತು. ಮುಂಚೆ ಅವಳದು ತಿಕ್ನೆಸ್ಸೇ ಇರಲಿಲ್ಲ ಕೂದಲು, ಇವಾಗ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಅವಳಿಗಿಂತ ಕೂದಲೇ ಅವಳಿಗೆ ಜಾಸ್ತಿ ಕಾಣಿಸ್ತಿರೋದು. ಹಂಗೆ ಎಲ್ಲ ನಮ್ಮ ತಂಗಿ ರೆಡಿ ಮಾಡಿ ಅವ್ರ ಫ್ರೆಂಡ್ಸ್ ಬರೋವರೆಗೂ ಆಂಟಿನೇ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಅವರಿಬ್ಬರು ಅಣ್ಣ ತಂಗಿ ಹಾಗೆ ಫೋಟೋಸ್ ತೆಗಿತಾಯಿದ್ರು. ಅವಳಿಗೆ ಫೋಟೋ ಕ್ರೇಜ್ ಬೇರೆ ಜಾಸ್ತಿ. ಸಾಯಂಕಾಲ ಬೇರೆ ಆಗಿತ್ತಲ್ಲ, ಆಂಟಿ ಅರಿಶಿನ ಕುಂಕುಮ ಬೇರೆ ಕೊಡ್ತಿದ್ರು. ಮುತ್ತೈದೆಯರಿಗೆ ಕೊಡಬೇಕಂತ ಹೇಳ್ತಾರಲ್ಲ ಮನೆಗೆ ಹೋದಾಗ, ಅದನ್ನೆಲ್ಲ ಕೊಡ್ತಾಯಿದ್ರು. 1-2 ಅಷ್ಟೇ ಬಂದಿದ್ವಿ. ನಾವೆಲ್ಲ 3 ಜನ ನೇಬರ್ಸೇ ಇದ್ವಿ ಇಲ್ಲಿ ಹಳೆ ಮನೇಲಿ. ನಾವು ಆಲ್ರೆಡಿ ಬಂದಿದ್ವಿ, ಅವಳ ಫ್ರೆಂಡ್ಸೇ ಇನ್ನೂ ಬಂದಿರಲಿಲ್ಲ. ಅವ್ರಿಗೆ ವೇಟ್ ಮಾಡ್ತಾಯಿದ್ವಿ ನಾವೆಲ್ಲ ಸೇರಿ. ಅಜ್ಜಿ ಕೂಡ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು. ಅವರು ಇವಾಗ ಮನೆ ಚೇಂಜ್ ಮಾಡಿದ್ದಾರೆ. ಅವರು ಬರ್ಡೇಗಂತಲೇ ಇವ್ರು ಇಲ್ಲಿ ಬಂದಿರೋದು. ಅಷ್ಟರಲ್ಲಿ ಅವಳ ಫ್ರೆಂಡ್ಸ್ ಎಲ್ಲ ಬರ್ಡೇಗೆ ಬರ್ತಾಯಿದ್ರು. ಈ ಪಾಪು ಎಷ್ಟು ಕ್ಯೂಟಾಗಿದೆ ಗೊತ್ತಾ. ಅದು ಮಾತು ಕೂಡ ಹಾಗೆ ಮಾತಾಡ್ತಿತ್ತು. ಅದರದ್ದು ಮಾತುಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ, ಕೇಳಿಸ್ಕೊಳ್ಳಿ. ಅದು ಅವಳಿಗೆ ಮೊದಲೇ ಪಾಪುಗಳಂದರೆ ತುಂಬ ಇಷ್ಟ. ಯಾರಾದರೂ ಸಿಕ್ಕರೆ ಅವ್ರ ಹತ್ರನೇ ಹೋಗೋದು, ಎತ್ಕೊಳ್ಳೋದು ಮಾಡ್ತಿದ್ಲು ಅವಳು.
ಕೇಕಲ್ಲಿ ಆಂಟಿ ಕೊಡ್ತಾರೆ ಆಮೇಲೆ. ಇಲ್ಲಿ ಪಾಪು ಸೈಲೆಂಟ್. ಕೇಕ್ ಕಟ್ಟಿಂಗೆಲ್ಲ ಆದಮೇಲೆ ಸ್ನ್ಯಾಕ್ಸಿಗೆ ಸಮೋಸ ಮತ್ತು ಮ್ಯಾಂಗೋ ಜ್ಯೂಸ್ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ತಿಂದು ನಾವು ಕೂಡ ಮನೆಗೆ ಹೋದ್ವಿ. ಥ್ಯಾಂಕ್ ಯು.